ನಾವೀಗ ಆ ಸೈಡ್ಲೆಗೆ ಹೋಗ್ತಿದ್ವಿ. ಬನ್ನಿ ತೋರಿಸ್ತೀನಿ ನಿಮಗೆ. ತುಂಬ ಕಷ್ಟಪಟ್ಟು ನಡೀತಿದ್ದೀನಿ. ಓ ಬದುಕಿದೆಯಲ್ಲ, ಹುಷಾರ. ಓಕೆ, ಈ ಕಟ್ಟೆ ಹತ್ತಲ್ಲ. ಕೈ ಕೊಡಬೇಕಾ ಬ್ಯಾಡವಾ? ನಾವೀಗ ಅಲ್ಲಿಂದ ಕಷ್ಟಪಟ್ಟು ನಡ್ಕೊಂಡ್ಬಂದ್ವಿ, ಇಲ್ಲಿ ಹತ್ತಿದ್ದೀವಿ. ಈಗ ಇದೇ ದಾರಿ ಮುಂದೋದ್ರೆ ನಿಮಗೆ ಲೇಕ್ ಸಿಗತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಈ ಸೈಡಿಂದ ಹೋಗ್ಬೇಕಾ, ಆ ಸೈಡಿಂದ ಹೋಗ್ಬೇಕಾ? ಈ ಕಡೆಗೆ ಇಳಿಬೇಕಲ್ಲ, ನೋಡೋಣ ಬಾ. ಹಿಡ್ಕತಾವಲ್ಲ ಕಾಲಿಗಳ ಎಂತ ಅಂತಾರೆ ಅದಕ್ಕೆ? ಉಂಬ್ಳ. ಯಾಸ್ ಬ್ರೋ. ಉಂಬ್ಳ ಮೋಸ್ಟ್ಲಿ ಇಲ್ಲಿ ಎಷ್ಟು ಇರೋದಿಲ್ಲ. ಅಡ್ವೆಂಚರ್ ಮಾಡ್ತಿದ್ವಿ. ಒಂದು ಗುಪ್ತವಾದ ನದಿ ಹುಡುಕ್ಬೇಕು, ಒಂದು ಸರೋವರವನ್ನು ಹುಡುಕೋಸ್ಕರ ಈ ಅಡ್ವೆಂಚರ್. ಕಾಡಲ್ಲಿ ಒಂದಿನ ನಾವು ಅದೇ ಅಲ್ಲೆಲ್ಲೋ ಕ್ಯಾಂಪ್ ಹಾಕೊಂಡಿದ್ವಿ. ಇವತ್ತು ಒಂದಿನ ಇಲ್ಲೇ ಉಳಿದಿದ್ವಿ. ಈಗ ಇದು 2ನೇ ದಿನ ಕಾಡಲ್ಲಿ. ಯಾಕಂದ್ರೆ ನಾವೊಂದು ವಿಶಾಲವಾದ ನದಿ ಹುಡುಕ್ತಾ ಇದ್ದೀವಿ, ತುಂಬಾ ಪವಿತ್ರವಾದ ನದಿ. ರಾಜನ ಕಾಲದವರು ಮುಚ್ಚಿಟ್ಟಿದ್ರಂತೆ ತಡಪಲಕ್ಕಿ. ಈಗ ಅದನ್ನ ನಾವು ಹುಡುಕ್ತಾ ಇದೀವಿ. ದಾರಿ ಮರ್ತೋಗಿದೆ. ಈ ಸೈಡಿಂದ ಹೋಗ್ಬೇಕ ನಾವು ಮೋಸ್ಟ್ಲಿ. ಗೊತ್ತಿಲ್ಲ, ಬಾ ಹುಡ್ಕನ. ಬೇರೆ ಇಲ್ಲ. ಇಲ್ಲೆಲ್ಲ ಬರ್ತೀರಾ, ಕಸ ಹರಡೋಗ್ತೀರಾ, ಆ ಥರ ಎಲ್ಲ ಮಾಡಕ್ ಹೋಗ್ಬಿಡ್ರಿ. ಓಕೆ, ಇಲ್ಲೆಲ್ಲ ದೊಡ್ಡ ರೋಡ್ ಸಿಕ್ತು. ಆ ಕಡೆ ನೋಡಿ, ಇಲ್ಲಿ ಹೊರಗಡೆ ತಮ್ಮ ಆ ಕಡೆಯಿಂದ ಬಂದಿದ್ರೆ ಈಜ್ಬೇಕಂದ್ರೆ ಬರ್ಬೇಕಿತ್ತು. ಇಲ್ಲಿ ಸಿಕ್ತು, ಇಲ್ಲಿ ಬೇಲಿ ಹಾಕಿದ್ದಾರೆ. ಸೊ ಇದು ನದಿ ಗುಪ್ತ ಸರೋವರ ಅಂತಿಂತೂ ಸಿಕ್ತು. ರಾಜರ ಕಾಲದ್ದು. ತಾಡ್ಪಲ್ ಹಾಕಿ ಹೋಗಿದ್ರಂತೆ. ನಾವೀಗ ಓಪನ್ ಮಾಡಿ ತೋರಿಸ್ತಾ ಇದೀವಿ. ವಿಶಾಲವಾದ ಗುಪ್ತ ನದಿ ನೋಡಿ. ಹಿಂಗೆ ನಡ್ಕೊಂಡು ಹೋಗ್ರಿ, ಹಿಂಗೆ ವ್ಯೂ ಎಂಜಾಯ್ ಮಾಡ್ರಿ. ಇದೇ ನೀರು, ಅಲ್ಲಿ ಜಲಪಾತಕ್ಕೆ ಹೋಗೋದು. ಬನ್ನಿ, ಅಲ್ಲಿ ದೋಣಿ ಓಡ್ಸಕ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. एकदम ವಿಶಾಲವಾದ ನದಿ. ಅಲ್ಲೊಂದು ಯಾರ್ದು ಮನೆ ಐತಿ, ಶೆಡ್ ಐತಿ. ಶೆಡ್ಡು ಆದಷ್ಟು ನೀರು ಈ ದಾರಿಯಲ್ಲಿ ಈ ಮುಖಾಂತರವಾಗಿ ಈ ಮಾರ್ಗದಲ್ಲಿ ಹಿಂಗ್ ಹೋಗತ್ತೆ. ಹಿಂಗಿಂದ ಮತ್ತೆ ಹಿಂಗ್ ಕ್ರಾಸ್ ಆಗತ್ತೆ. ಕ್ರಾಸ್ ಆದ್ಮೇಲೆ ಸೀದಾ ಅದೇ ಫಾಲ್ಸ್ ಆಗತ್ತೆ. ಇದೇ ನರಿ ಅಲ್ಲ, ಸಾರಿ, ಇದೇ ನದಿ, ಅಲ್ಲಿ ಫಾಲ್ಸ್ ಆಗತ್ತೆ. ನಾವು ಇದೇ ದಾರಿಗೆ ಬಂದಿದ್ವಿ, ಇದೇ ದಾರಿಗೆ ಹೋಗೋಣ. ಬಿಡ, ಅದೇನ ಸಪ್ಪು ಸದ ಎಲ್ಲ. ಓಕೆ, ಲೆಟ್ಸ್ ಗೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬರುವಾಗ ನಾವು ಈ ದಾರಿ ಬಂದಿದ್ವಿ. ಇಲ್ಲಿಂದ ಮೋಸ್ಟ್ಲಿ ಎಲ್ಲ ನಮ್ಮ ಕ್ಯಾಂಪ್ ಇರಬೇಕು. ಹಂಗೆ ನೋಡ್ಕೊಂಬರೋಣ. ನಾನು ನೀರು ಐತಲ್ಲ ಅಲ್ಲಿ ತನಕ. ತಮ್ಮ ಈ ದಾರಿಗೆ ಬಂದಿದ್ರೆ ವಾಪಸ್ ಹೋಗೋದಾಗಿತ್ತನ. ಇಲ್ಲ, ಸೈಡಿಂದ ಬರ್ಬೋದಿತ್ತು. ಪ್ಲೀಸ್ ಬೇಡ ಕಣ, ಬಾಗೋಣ. ಇಲ್ಲಿ ಆಳ ಐತಲ್ಲ, ಇದು ಇಲ್ಲಿಂದ ದಾರಿ ಮಾಡಿದ್ದಾಕಿ ಇಲ್ಲಿ ಹೋಗ್ಬೇಕು. ಓಕೆ, ಅಲ್ಲಲ್ಲ, ಒಳಗಡೆಯಿಂದ ಬಂದ್ವಿ ನಾವು. ಇಲ್ಲಿ ನೋಡ್ರಿ, ಇಷ್ಟು ಬೇಗ ಸಿಗ್ಬಿಡ್ತಲ್ಲ ಬರುವಾಗ. ಇಲ್ಲಿ ಎಲ್ಲ ಒಂದೇ ಅದ. ಕಡೆಗೆ ಸ್ವಲ್ಪ ಇಳಿಯೋಣ. ಓಕೆ, ಅಲ್ಲಿಂದ ಬರ್ತಾ ಇದೆ ನೀರು, ಸೀದಾ ಆ ಸೈಡ್ ಹೋಗುತ್ತೆ. ಅಲ್ಲೆಲ್ಲ ಜನ ಇದ್ದಾರೆ. ಹೋಗ್ತಾ ಇದೇವಿ. ರಾಮ್ 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 ರಾಮ್. ಈ ಸೈಡ್ ಜಾಸ್ತಿ ರಭಸ ಐತಪ್ಪ. ಹೋಗ್ತಾ ಅಲ್ಲಿ ಅಷ್ಟಿಲ್ಲ, ಬೆಳೆಯೋದಿಲ್ಲ. ನಮ್ ಕಾಲು ಡಕ್ಕೆ ಬಿಡ್ತಿಲ್ಲ ಅದು. ಓಕೆ, ನಾವು ಆ ಸೈಡಿಂದ ಇಳ್ಕೊಂಡು ಈ ಸೈಡ್ ಹಿಂಗೆ ಬಂದು ನಿಂತೀವಿ. ಯಾವ್ದಾ ಜೈಲ್ ಬಸ್ ಖೈದಿಗಳಿಗೆಲ್ಲ ಪ್ರವಾಸ ಮಾಡ್ಸಕ್ ಬಂದಾರ ಮಾಡಿದೆ. ಪ್ರವಾಸಿಗರ ಕ್ಯಾಂಪನ ಎಲ್ಲಿಂದ ಬಂದಿತ್ತು? ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇರ್ಬೇಕು. ಒಳಗಡೆ ದೊಡ್ಡ ಕಿಟಕಿ ಕಣ, ಬೇಕಂತಾನೆ ಕಿಟಕಿ ದೊಡ್ಡ ಮಾಡಿದ್ರೆ ಎಲ್ಲ ಕಾಣ್ಲಿ ಅಂತ. ಓಕೆ, ಮುಗೀತು ಇಲ್ಲಿಗೆ ನಮ್ದು ನಿಪ್ಲಿ ಪ್ರವಾಸ. ಓಕೆ, ನಮ್ದು ಇಲ್ಲಿಗೆ ಮುಗೀತು ಬ್ಲಾಗ್. ಬಾಯ್ 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 ಬಾಯ್. ನಮ್ಮ ಸಿದ್ದಾಪುರ ಸುತ್ತಮುತ್ತ ಇದೇ ತರ ತುಂಬಾ ಜಲಪಾತಗಳಿವೆ. ಒಂದ್ ವೇಳೆ ಈ ವಿಡಿಯೋಗೆ ತುಂಬಾ ಸಪೋರ್ಟ್ ಸಿಕ್ಕಿದ್ರೆ ನಾನು ಅದನ್ನೆಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ. ಥ್ಯಾಂಕ್ ಯು.